ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಬ್ಲಾಗ್. ಇವತ್ತು ನಾನು 10 ಡಿಫ್ರೆಂಟ್ ಡ್ರಿಂಕ್ಸ್ ನ ತೋರಿಸ್ತಾ ಇದ್ದೀನಿ. ಅಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀವು ಯಾವ ನೀರ್ನ ಕುಡಿಬಹುದು ಅಂತ. ಸೊ ಎಲ್ಲಾ ನೀರಲ್ಲೂ ಕೂಡ ಡಿಫ್ರೆಂಟ್ ಬೆನಿಫಿಟ್ಸ್ ಇದೆ. ನಾವು ರೆಗ್ಯುಲರ್ ಆಗಿ ಮಾರ್ನಿಂಗ್ ಏನು ನೀರ್ ಕುಡಿತೀವಿ ಆ ನೀರ್ಗಿಂತ ಈ ನೀರ್ ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಫಾರ್ ಎಕ್ಸಾಂಪಲ್, ಜೀರಿಗೆ ನೀರ್ ಕುಡಿಯೋದ್ರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಡೈಜೆಷನ್ ಗೆ ತುಂಬಾ ಒಳ್ಳೇದು. ಅಂಡ್ ಯಾರಿಗೆ ಐರನ್ ಮೆಗ್ನೀಷಿಯಂ ಡೆಫಿಷಿಯನ್ಸಿ ಇರುತ್ತೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಈ ಸಬ್ಜಾ ಸೀಡ್ ನೀರ್ನ ಕುಡಿಯೋದ್ರಿಂದ ತುಂಬಾನೇ ಒಳ್ಳೇದು. ಅಂಡ್ ಯಾರಿಗೆ ಥೈರಾಯ್ಡ್ ಇಶ್ಯೂ ಇರುತ್ತೆ ಅವರು ಬೆಳಿಗ್ಗೆ ಎದ್ದ ತಕ್ಷಣ ಈ ತುಳಸಿ ನೀರ್ನ ಕುಡಿದ್ರೆ ತುಂಬಾನೇ ಒಳ್ಳೇದು. ಈ ರೀತಿ 10 ಡಿಫ್ರೆಂಟ್ ಡ್ರಿಂಕ್ಸ್ ಇದೆ. ಇವತ್ತು ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಫಾಲೋ ಮಾಡಬೇಕು, ಸೊ ಯಾವ ರೀತಿ ಹೇಗೆ ಈ ನೀರನ್ನೆಲ್ಲ ಕುಡಿಬೇಕು ಅಂತ. ಅದಕ್ಕೂ ಮುಂಚೆ ನಿಮ್ಗೆ ನನ್ನ ಚಾನೆಲ್ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ಸೊ ಫಸ್ಟ್ ಎಲ್ರು ಕಾಮನ್ ಆಗಿ ಜನರಲ್ ಆಗಿ ಎಲ್ರು ಕೇಳುವಂತ ಪ್ರಶ್ನೆ ಏನಂದ್ರೆ, ಈ ಎಲ್ಲಾ ಡ್ರಿಂಕ್ಸ್ ಕೂಡ ಎಲ್ಲಾ ಇಂಗ್ರೀಡಿಯೆಂಟ್ಸ್ ನ ಮಿಕ್ಸ್ ಮಾಡಿ ಕುಡಿಬಹುದಾ ಅಂತ. ಸೊ ಆ ರೀತಿ ಮಾಡೋದಕ್ಕೆ ಹೋಗ್ಬೇಡಿ. ಯಾಕೆಂದ್ರೆ ಮೆಂತ್ಯ, ಫಾರ್ ಎಕ್ಸಾಂಪಲ್ ಮೆಂತ್ಯ ಮತ್ತೆ ಸಬ್ಜಾ ಸೀಡ್ ಎರಡನ್ನೂ ಕೂಡ ಮಿಕ್ಸ್ ಮಾಡಿ ಕುಡಿಯೋದ್ರಿಂದ ಈ ಮೆಂತ್ಯದಲ್ಲಿರುವಂತ ಕಹಿ ಅಂಶ ಮತ್ತೆ ಸಬ್ಜಾ ಸೀಡ್ ಅಲ್ಲಿರುವಂತ ಸ್ವೀಟ್ನೆಸ್ ಎರಡು ಕೂಡ ಹಾಳಾಗುತ್ತೆ. ಸೊ ಮೆಂತ್ಯ ನೀರ್ನ ಸಪರೇಟ್ ಕುಡೀರಿ ಅಂಡ್ ಸಬ್ಜಾ ಸೀಡ್ ನ ಸಪರೇಟ್ ಕುಡೀರಿ. ಅಂಡ್ ಈ ಎಲ್ಲದನ್ನು ಕೂಡ ಒಂದೇ ದಿನ ಕುಡಿಬೇಕಾ, ಇದು ಒಂದು ಪ್ರಶ್ನೆ ಇರುತ್ತೆ ಸಾಮಾನ್ಯವಾಗಿ ಎಲ್ರಿಗೂ ಕೂಡ. ಒಂದೇ ದಿನ ಎಲ್ಲದನ್ನು ಕೂಡ ಒಂದೇ ದಿನ ಕುಡಿಯೋದು ಬೇಡ. ಸೊ ಒಂದೇ ದಿನಕ್ಕೆ ಬೇಕಂದ್ರೆ ಇದ್ರಲ್ಲಿ ಯಾವ್ದಾದ್ರು ಒಂದು 3 ಡ್ರಿಂಕ್ಸ್ ನ ಕುಡಿಬಹುದು ನೀವು. ಸೊ 10 ಡಿಫ್ರೆಂಟ್ ಡ್ರಿಂಕ್ಸ್ ಅಂತ ಹೇಳಿದೆ. ಯಾವ್ದಾವ್ದು ಅಂತ ಹೇಳೋದಾದ್ರೆ, ಫಸ್ಟ್ ನಾನು ಚಿಯಾ ಸೀಡ್ ನ ಬಗ್ಗೆ ಹೇಳ್ತೀನಿ, ದೆನ್ ಮೆಂತ್ಯ ನೀರು, ಅದಾದ್ಮೇಲೆ ಸಬ್ಜಾ ಸೀಡ್, ಅದಾದ್ಮೇಲೆ ಜೀರಿಗೆ ವಾಟರ್, ಅದಾದ್ಮೇಲೆ ತುಳಸಿ ನೀರು, ಕಾಣ್ತಾ ಇದೆ ಅಂತ ನಾನು ಅನ್ಕೊಳ್ತೀನಿ. ಅದಾದ್ಮೇಲೆ ಚಕ್ಕೆ ನೀರು, ಅದಾದ್ಮೇಲೆ ನಿಂಬೆಹಣ್ಣು ನೀರು. ಸೊ ಲೆಮನ್ ವಾಟರ್ ಕುಡಿಯೋದ್ರಿಂದ ಏನಾಗುತ್ತೆ, ದೆನ್ ಶುಂಠಿ ವಾಟರ್ ನ ಕುಡಿಯೋದ್ರಿಂದ ಏನಾಗುತ್ತೆ, ದೆನ್ ಸೌತೆಕಾಯಿ ಬೆಳಿಗ್ಗೆ ಎದ್ದ ತಕ್ಷಣ ಸೌತೆಕಾಯಿ ನೀರ್ನ ಕುಡಿಯೋದ್ರಿಂದ ಏನಾಗುತ್ತೆ, ಅದಾದ್ಮೇಲೆ ಕುಂಬಳಕಾಯಿ ಜ್ಯೂಸ್. ಸೊ ಇಷ್ಟು ಇವತ್ತಿನ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತೀನಿ. ಟೋಟಲ್ 10 ಡ್ರಿಂಕ್ಸ್ ನ ಡಿಫ್ರೆಂಟ್ ಡ್ರಿಂಕ್ಸ್ ನ ಕುಡಿಯೋದ್ರಿಂದ ಏನೇನ್ ಬೆನಿಫಿಟ್ಸ್ ಇದೆ ಅಂತ. ಫಸ್ಟ್ ಸಬ್ಜಾ ಸೀಡ್ ಬಗ್ಗೆ ನೋಡೋದಾದ್ರೆ ನೋಡಿ, ತುಂಬಾ ಜನರಿಗೆ ಈ ಚಿಯಾ ಸೀಡ್ ಮತ್ತೆ ಸಬ್ಜಾ ಸೀಡ್ ಬಗ್ಗೆ ತುಂಬಾ ಕನ್ಫ್ಯೂಷನ್ ಇರುತ್ತೆ. ಸೊ ಯಾವ ರೀತಿ ಐಡೆಂಟಿಫೈ ಮಾಡೋದು ಅಂದ್ರೆ, ನೋಡಿ ಸಬ್ಜಾ ಸೀಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಕಲರ್ ಬರುತ್ತೆ. ಬಟ್ ನೀವು ಚಿಯಾ ಸೀಡ್ ನ ನೋಡೋದಾದ್ರೆ ಮಧ್ಯದಲ್ಲಿ ಸ್ವಲ್ಪ ವೈಟಿಶ್ ಕಾಣ್ತಾ ಇರುತ್ತೆ ಈ ಚಿಯಾ ಸೀಡ್ ಅಲ್ಲಿ. ಬಟ್ ಸಬ್ಜಾ ಸೀಡ್ ಅಲ್ಲಿ ಆ ರೀತಿ ಇರಲ್ಲ. ಸಬ್ಜಾ ಸೀಡ್ ಕಂಪ್ಲೀಟ್ ಆಗಿ ಬ್ಲಾಕ್ ಇರುತ್ತೆ, ಬಟ್ ಚಿಯಾ ಸೀಡ್ ಸ್ವಲ್ಪ ವೈಟಿಶ್ ಮಿಕ್ಸ್ ಆಗಿರುತ್ತೆ. ಈ ಎರಡು ಡಿಫ್ರೆಂಟ್, ಸಬ್ಜಾ ಸೀಡ್ ಬೇರೆ, ಚಿಯಾ ಸೀಡ್ ಬೇರೆ. ಸೊ ಸಬ್ಜಾ ಸೀಡ್ ತುಂಬಾನೇ ಕೋಲ್ಡ್ ಅಂದ್ರೆ ಈ ಸಮ್ಮರ್ ಟೈಮ್ ಅಲ್ಲಿ ತುಂಬಾನೇ ಒಳ್ಳೇದು ಸಬ್ಜಾ ಸೀಡ್. ಇದು ಬಾಡಿನ ಟೆಂಪರೇಚರ್ ನ ಕಡಿಮೆ ಮಾಡುತ್ತೆ, ಕೂಲ್ ಆಗಿ ಇಡುತ್ತೆ. ಮತ್ತೆ ಇದರಲ್ಲಿ ಐರನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಜಿಂಕ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಪೊಟ್ಯಾಷಿಯಂ, ಮೆಗ್ನೀಷಿಯಂ ಎಲ್ಲ ಈ ಸಬ್ಜಾ ಸೀಡ್ ಅಲ್ಲಿ ಜಾಸ್ತಿ ಇರುತ್ತೆ. ಅದೇ ನಾವು ಚಿಯಾ ಸೀಡ್ ನೋಡೋದಾದ್ರೆ ಚಿಯಾ ಸೀಡ್ ಅಲ್ಲಿ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. ಸೊ ಮಾರ್ನಿಂಗ್ ಅಂದ್ರೆ ಈ ಸಮ್ಮರ್ ಅಲ್ಲಿ ಬೆಸ್ಟ್ ಆಪ್ಷನ್ ಯಾವ್ದಂದ್ರೆ, ಸಮ್ಮರ್ ಅಲ್ಲಿ ನೀವು ಈ ಸಬ್ಜಾ ಸೀಡ್ ನ ಕುಡಿಬಹುದು ಬೆಳಿಗ್ಗೆ ಎದ್ದ ತಕ್ಷಣ. ಸೊ ಮಿಕ್ಸ್ ಮಾಡಿ ಕುಡಿಯೋದಾದ್ರೆ, ಅಕಸ್ಮಾತ್ ನೀವೇನಾದ್ರೂ ಸಬ್ಜಾ ಸೀಡ್ ಜೊತೆ ಬೇರೆ ಯಾವ ಇಂಗ್ರೀಡಿಯೆಂಟ್ಸ್ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು ಅಂದ್ರೆ, ಸ್ವಲ್ಪ ನೀವು ಲೆಮನ್. ಸೊ ಲೆಮನ್ ನ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ವಾಟರ್ಗೆ ಸ್ವಲ್ಪ ಲೆಮನ್ ಸ್ಕ್ವೀಸ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಸಬ್ಜಾ ಸೀಡ್ ನ ಹಾಕ್ಬಿಟ್ಟು ನೀವು ಕುಡಿಬಹುದು. ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಗ್ಲಾಸ್ ನೀರಿಗೆ ಸ್ವಲ್ಪ ಲೆಮನ್ ಹಾಕ್ಬಿಟ್ಟು ಚಿಯಾ ಸೀಡ್ ನ ಮಿಕ್ಸ್ ಮಾಡ್ಕೊಂಡು ಕುಡಿಬಹುದು. ಅಥವಾ ಬೆಳಿಗ್ಗೆ ಎದ್ದ ತಕ್ಷಣ ನೀವು ನೀರಿಗೆ ಲೆಮನ್ ಜೊತೆ ಶುಂಠಿನ ಮಿಕ್ಸ್ ಮಾಡ್ಕೊಂಡು, ಶುಂಠಿನ ಯಾವ ರೀತಿ ಮಿಕ್ಸ್ ಮಾಡ್ಬೇಕು ಅಂದ್ರೆ, ಫಸ್ಟ್ ಒಂದು ಕಡಾಯಿ ತಗೊಂಡು ಆ ಕಡಾಯಿಗೆ ನೀರನ್ನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಬಿಟ್ಟು ಶುಂಠಿನ ಹಾಕ್ಬಿಟ್ಟು ಚೆನ್ನಾಗಿ ಬಾಯ್ಲ್ ಮಾಡ್ಬೇಕು. ಅದಾದ್ಮೇಲೆ ತೆಗೆದ್ಬಿಟ್ಟು ಅದಕ್ಕೆ ಸ್ವಲ್ಪ ಲೆಮನ್ ನ ಸ್ಕ್ವೀಸ್ ಮಾಡಿ ಕುಡಿಬಹುದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಜೀರಿಗೆ ನೀರು. ಸೊ ಜೀರಿಗೆ ನೀರು ಯಾವ ರೀತಿ ಕುಡಿಯೋದು ಅಂದ್ರೆ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ನೀರನ್ನ ಬಿಸಿ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ಜೀರಿಗೆ ಅಥವಾ ಜೀರಾ ಪೌಡರ್, ಸೊ ಈ ಎರಡರಲ್ಲಿ ಯಾವ್ದನ್ನಾದ್ರೂ ಹಾಕ್ಬಿಟ್ಟು ಅದನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರ್ನ ನೀವು ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಅಥವಾ
ತುಂಬಾ ಜನರಿಗೆ ತುಳಸಿ ನೀರ್ ಬಗ್ಗೆ ಗೊತ್ತಿಲ್ಲ, ತುಳಸಿ ನೀರನ್ನು ಕುಡಿಬಹುದು ಅಂತಾನು ಗೊತ್ತಿಲ್ಲ. ತುಳಸಿ ನೀರು ಕುಡಿಬಹುದು. ಸೊ ಬೆಳಗ್ಗೆ ಎದ್ದ ತಕ್ಷಣ ನೀವು ತುಳಸಿ ನೀರ್ನ ಕುಡಿಬಹುದು, ಅಥವಾ ಗರ್ಕೆ ತುಂಬಾನೇ ಒಳ್ಳೇದು, ಆ ನೀರನ್ನ ಕೂಡ ಕುಡಿಬಹುದು ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ. ಗರ್ಕೆ ನೀರು, ತುಳಸಿ ನೀರು ಯಾವ ರೀತಿ ಕುಡಿಯೋದು ಅಂದ್ರೆ ನೈಟ್ ಅಂದ್ರೆ ನೀವು ಸಂಜೆ ಟೈಮಲ್ಲಿ ಗರ್ಕೆ ಮತ್ತೆ ತುಳಸಿನ ಕಟ್ ಮಾಡಿ ಇಟ್ಕೊಂಡು ರಾತ್ರಿ ಫುಲ್ ಅದನ್ನ ಕಂಪ್ಲೀಟ್ ಆಗಿ ನೀರಲ್ಲಿ ನೆನಾಕ್ಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬೇಕು. ತುಳಸಿ ನೀರು ಸ್ವಲ್ಪ ಕಹಿ ಇರಲ್ಲ, ಬಟ್ ಗರ್ಕೆ ಸ್ವಲ್ಪ ಒಂಥರ ಸ್ಮೆಲ್ ಬರುತ್ತೆ, ಬಟ್ ಅದನ್ನ ಕೂಡ ಕುಡಿಬಹುದು. ಗರ್ಕೆ ನೀರನ್ನ ಕುಡಿಬಹುದು. ಮತ್ತೆ ಒಂದೆಲ್ಗ ಅಂತ ಸೊಪ್ಪು ಬರುತ್ತೆ, ಸೊ ಆ ಸೊಪ್ಪಿನ ನೀರು ಕೂಡ ನೀವು ಕುಡಿಬಹುದು. ಮತ್ತೆ ಈ ಕರ್ಬೇನ್ ಸೊಪ್ಪು, ಸೊ ಕರ್ಬೇನ್ ಸೊಪ್ಪಿನ ನೀರು ಕುಡಿಬಹುದು ನೀವು. ಕೊತ್ತಂಬರಿ ಸೊಪ್ಪಿನ ನೀರು ಕುಡಿಬಹುದು. ಈ ರೀತಿ ನೋಡ್ತಾ ಹೋದ್ರೆ ಬಹಳಷ್ಟು ನೀರಿದೆ. ಸೊಪ್ಪಿನ ನೀರು ಅದನ್ನೆಲ್ಲ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಅದಾದ್ಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ಚಕ್ಕೆ ನೀರ್ನ ಯಾವ ರೀತಿ ಕುಡಿಯೋದು ಅಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನ್ ಮಾಡ್ಬೇಕು, ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಯಾವ ರೀತಿ ಕುಡಿಬಹುದು ಅಂದ್ರೆ ಸ್ವಲ್ಪ ಬಿಸಿ ನೀರಿಗೆ ಈ ಚಕ್ಕೆನ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬೇಕು. ಕಲರ್ ಚೇಂಜ್ ಆಗುತ್ತೆ, ಸ್ವಲ್ಪ ಈ ರೀತಿ ಕಲರ್ ಚೇಂಜ್ ಆಗುತ್ತೆ. ಆ ರೀತಿ ಕಲರ್ ಚೇಂಜ್ ಆಗೋವರೆಗೂ ಈ ಚಕ್ಕೆನ ಚೆನ್ನಾಗಿ ಕುದಿಸ್ಬಿಟ್ಟು ಆ ನೀರನ್ನು ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಕುಡಿಬಹುದು. ಸೊ ನೆಕ್ಸ್ಟ್ ಶುಂಠಿ, ನಾನು ಆಲ್ರೆಡಿ ಹೇಳ್ದಾಗೆ ಶುಂಠಿನ ಕೂಡ ಜಜ್ಜಿ, ಯಾರಿಗೆ ಡೈಜೆಷನ್ ಸಮಸ್ಯೆ ಇರುತ್ತೆ ನೋಡಿ ಅವರು ಫಸ್ಟ್ ಪ್ರಯಾರಿಟಿ ಯಾವ್ದು ಕೊಡ್ಬೇಕು ಅಂದ್ರೆ ಶುಂಠಿ ನೀರಿಗೆ ಕೊಡ್ಬೇಕು. ಶುಂಠಿ ನೀರಿಂದ ಡೈಜೆಷನ್ ತುಂಬಾನೇ ಇಂಪ್ರೂವ್ ಆಗುತ್ತೆ. ಮತ್ತೆ ಜೀರಿಗೆ ನೀರಿಂದ ಡೈಜೆಷನ್ ಇಂಪ್ರೂವ್ ಆಗುತ್ತೆ. ಮತ್ತೆ ಈ ಚಕ್ಕೆ ನೀರು, ಸೊ ಇಷ್ಟನ್ನು ಕುಡಿಯೋದ್ರಿಂದ ಡೈಜೆಷನ್ ಗೆ ತುಂಬಾನೇ ಇಂಪ್ರೂವ್ ಆಗುತ್ತೆ. ಬ್ಲೋಟಿಂಗ್ ಸಮಸ್ಯೆ ಆಗಿರ್ಬೋದು, ಅಸಿಡಿಟಿ ಸಮಸ್ಯೆ ಆಗಿರ್ಬೋದು, ಅದಕ್ಕೆಲ್ಲ ಈ ನೀರು ತುಂಬಾನೇ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಕೊಲೆಸ್ಟ್ರಾಲ್ ಕಡಿಮೆ ಮಾಡಬೇಕು, ಅಥವಾ ಫ್ಯಾಟ್ ನಿಮ್ಮ ಬಾಡಿಲಿ ಇರುವಂತಹ ಫ್ಯಾಟ್ ನ ಕಡಿಮೆ ಮಾಡಬೇಕು, ವೆಯ್ಟ್ ಮ್ಯಾನೇಜ್ಮೆಂಟ್ ಮಾಡಬೇಕು, ನನ್ನ ತೂಕನ ಇಳಿಸಬೇಕು ಅಂತ ಇರೋರು ಬೆಳಗ್ಗೆ ಎದ್ದ ತಕ್ಷಣ ಈ ಲೆಮನ್ ವಾಟರ್ ನ ಕುಡಿಬೇಕು. ಸೊ ಲೆಮನ್ ವಾಟರ್ ಯಾವ ರೀತಿ ಅಂದ್ರೆ ಸ್ವಲ್ಪ ಉರಿ ಬೆಚ್ಚನೆ, ತುಂಬಾ ಬಿಸಿ ನೀರು ತಗೊಳ್ಬಾರ್ದು. ತುಂಬಾ ಜನ ತಪ್ಪು ಮಾಡೋದು ಇದು, ತುಂಬಾ ಬಿಸಿ ನೀರ್ನ ತಗೊಳ್ತಾರೆ. ಅಷ್ಟು ಬಿಸಿ ನೀರ್ನ ತಗೊಳ್ಬಾರ್ದು. ಉರಿ ಬೆಚ್ಚನೆಗೆ ಇರುವ ನೀರಿಗೆ ಈ ಲೆಮನ್ ನ ಕಟ್ ಮಾಡ್ಬಿಟ್ಟು ಸ್ವಲ್ಪ ಸ್ಕ್ವೀಸ್ ಮಾಡ್ಬಿಟ್ಟು ಅದಕ್ಕೆ ಸ್ವಲ್ಪ ನೀವು ಸಬ್ಜಾ ಸೀಡ್ ನ ಮಿಕ್ಸ್ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಬಾಡಿಲಿರುವಂತ ಫ್ಯಾಟ್ ನ ಕಡಿಮೆ ಮಾಡಬಹುದು. ಓಕೆ, ವೆಯ್ಟ್ ಮ್ಯಾನೇಜ್ಮೆಂಟ್ ಯಾರು ಮಾಡ್ತಿದ್ರೆ ಅವ್ರಿಗೆ ಇದು ತುಂಬಾನೇ ಹೆಲ್ಪ್ಫುಲ್. ನೆಕ್ಸ್ಟ್ ಬಂದ್ಬಿಟ್ಟು ಸೌತೆಕಾಯಿ ನೀರ್ನ ಕೂಡ ಕುಡಿಬಹುದು ಬೆಳಗ್ಗೆ ಎದ್ದ ತಕ್ಷಣ. ಯಾವ ರೀತಿ ಅಂದ್ರೆ ಸೌತೆಕಾಯಿನ ಕಟ್ ಮಾಡ್ಬಿಟ್ಟು ಗ್ರೈಂಡ್ ಮಾಡ್ಬಿಟ್ಟು ಖಾಲಿ ಹೊಟ್ಟೆಗೆ ಸೌತೆಕಾಯಿ ನೀರನ್ನು ಕುಡಿಯೋದ್ರಿಂದ ಡೈಜೆಷನ್ ಸಮಸ್ಯೆ ಇದ್ರೆ ಅದು ಇಂಪ್ರೂವ್ ಆಗುತ್ತೆ. ವೆಯ್ಟ್ ಮ್ಯಾನೇಜ್ಮೆಂಟ್ ಗೆ ತುಂಬಾ ಇಂಪ್ರೂವ್ ಆಗುತ್ತೆ. ನಿಮ್ಮ ಬಾಡಿಲಿ ಇರುವಂತಹ ಫ್ಯಾಟಿನೆಲ್ಲ ಕಡಿಮೆ ಮಾಡಬಹುದು. ಈ ಸೌತೆಕಾಯಿ ನೀರ್ನ ಈ ಸೌತೆಕಾಯಲ್ಲಿ ತುಂಬಾ ಫೈಬರ್ ಅಂಶ ಇರೋದ್ರಿಂದ ಮತ್ತೆ ಇದರಲ್ಲಿ ವಾಟರ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಈ ಸಮ್ಮರ್ ಅಲ್ಲಿ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು ಈ ಸೌತೆಕಾಯಿ ಜ್ಯೂಸ್ ನ ಕುಡಿಯೋದ್ರಿಂದ. ನೆಕ್ಸ್ಟ್ ಆಶ್ಗಡ್ ಕುಂಬಳಕಾಯಿ ನನ್ನ ಹತ್ರ ಇಲ್ಲ ಇವಾಗ, ಸೊ ಅದಕ್ಕೋಸ್ಕರ ನಾನಿಲ್ಲಿ ಡಿಸ್ಪ್ಲೇ ಮಾಡ್ತಿಲ್ಲ. ಕುಂಬಳಕಾಯಿ ಜ್ಯೂಸನ್ನ ಕೂಡ ನೀವು ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ಕುಡಿಬಹುದು. ಕುಂಬಳಕಾಯಿ ಜ್ಯೂಸ್ನ ಕುಡಿಯೋದ್ರಿಂದನೂ ಕೂಡ ಡೈಜೆಷನ್ ಚೆನ್ನಾಗಾಗುತ್ತೆ. ಮತ್ತೆ ಈ ಕುಂಬಳಕಾಯಿ ಜ್ಯೂಸ್ನ ಕುಡಿಯೋದ್ರಿಂದ ನಿಮ್ಮ ಗಟ್ಟು ಏನಿರುತ್ತೆ ಅಂದ್ರೆ ಕರುಳು ಏನಿರುತ್ತೆ, ಕರುಳನ್ನ ತುಂಬಾ ಚೆನ್ನಾಗಿ ಕ್ಲೀನ್ ಮಾಡುತ್ತೆ. ಸೊ ಯಾವ ರೀತಿ ಕ್ಲೀನ್ ಮಾಡುತ್ತೆ ಅಂದ್ರೆ ಇವಾಗ ನೋಡಿ, ಪೈಪಲ್ಲಿ ನಿಮಗೆ ಅನ್ಸುತ್ತೆ ನೀವು ಡೈಲಿ ಮೋಷನ್ಗೆ ಹೋಗ್ತಾ ಇದ್ದೀರಾ ಅಂದ್ರೆ ನಿಮ್ಮ ಬಾಡಿ ಕ್ಲೀನ್ ಆಗಿದೆ, ನೀವು ಆರೋಗ್ಯಕರವಾಗಿದ್ದೀರಾ ಅಂತ ನಿಮ್ಗೆ ಅನ್ಸ್ಬೋದು. ಬಟ್ ನೀವು ಡೈಲಿ ಮೋಷನ್ ಹೋಗ್ತಿದ್ದೀರಾ ಅಂದ್ರೆ ನಿಮ್ಮ ಬಾಡಿ ನಿಮ್ಮ ಗಟ್ ಹೆಲ್ದಿ ಆಗಿದೆ ಅಂತ ಅಲ್ಲ, ಗಟ್ ಹೆಲ್ದಿಯಾಗಿ ಇರಬೇಕು. ಅಕಸ್ಮಾತ್ ಏನಾದ್ರು ಗಟ್ ಹೆಲ್ದಿಯಾಗಿಲ್ಲ ಅಂದ್ರೆ ನೋಡಿ, ಆಸ್ ಪರ್ ದ ಆಯುರ್ವೇದ, ಆಸ್ ಪರ್ ದ ರೀಸೆಂಟ್ ಸ್ಟಡಿ ಪ್ರಕಾರ 70 to 80% ಆಫ್ ದ ಡಿಸೀಸಸ್ ಏನಿದೆ ಆ ಡಿಸೀಸಸ್ ಎಲ್ಲ ಬರೋದಕ್ಕೆ ಕಾರಣ ಏನು ಅಂದ್ರೆ ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂತ. ನಮ್ಮ ಗಟ್ ಹೆಲ್ತ್ ಚೆನ್ನಾಗಿಲ್ಲ ಅಂದ್ರೆ ಆಲ್ಮೋಸ್ಟ್ ಎಲ್ಲ ಡಿಸೀಸಸ್ ಕೂಡ ಬರುತ್ತೆ. ಸೊ ಅದರಿಂದ ಗಟ್ ಹೆಲ್ತ್ ತುಂಬಾನೇ ಚೆನ್ನಾಗಿ ಮೇಂಟೈನ್ ಮಾಡಬೇಕು. ಆ ಗಟ್ ಹೆಲ್ತ್ ನ ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂದ್ರೆ ಐದರ್ ನೀವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸೌತೆಕಾಯಿ ಜ್ಯೂಸ್ ನ ಕುಡೀರಿ, ಇಲ್ಲ ಕುಂಬಳಕಾಯಿ ಜ್ಯೂಸ್ ನ ಕುಡೀರಿ. ಸೊ ಇದರಿಂದ ಏನಾಗುತ್ತೆ ನೋಡಿ, ಫಾರ್ ಎಕ್ಸಾಂಪಲ್ ನಿಮ್ಮ ಗಟ್ಟು ನಿಮ್ಮ ಏನ್ ಹೇಳ್ತಾರೆ ಡೈಜೆಸ್ಟಿವ್ ಏನು ಟ್ರ್ಯಾಕ್ಟ್ ಏನಿರುತ್ತೆ ಅದು ಯಾವ ತರ ಇರುತ್ತೆ ಅಂದ್ರೆ, ಇವಾಗ ಒಂದು ಪೈಪ್ ಅಲ್ಲಿ ನಿಮಗೆ ಅನಿಸ್ತಾ ಇರುತ್ತೆ ನೀರು ಬರ್ತಾ ಇದೆ, ಫ್ರೆಶ್ ಆಗಿದೆ, ಸೊ ಪೈಪ್ ಚೆನ್ನಾಗಿದೆ ಅಂತ. ಬಟ್ ಇನ್ಸೈಡ್ ನೀವು ಪೈಪ್ ಅಲ್ಲಿ ನೋಡಿದಾಗ ಎಷ್ಟೊಂದು ಪಾಚಿ ಕಟ್ಟಿರುತ್ತೆ ಅಲ್ವಾ, ಅದೇ ರೀತಿ ನಮ್ಮ ಗಟ್ಟು ಕೂಡ, ಅದೇ ರೀತಿ ನಮ್ಮ ಇಂಟೆಸ್ಟೈನ್ ಕೂಡ ನಮಗೆ ಅನಿಸ್ತಾ ಇರುತ್ತೆ ನಾವು ಮೋಷನ್ ಹೋಗ್ತಾ ಇದೀವಿ ಡೈಲಿ ಅಂತ. ಬಟ್ ಅಲ್ಲಿ ಕೂಡ ಸ್ವಲ್ಪ ನಾವು ತಿಂದಿರುವಂತ ಫುಡ್ ಪಾರ್ಟಿಕಲ್ಸ್ ಎಲ್ಲ ಆ ಡೈಜೆಸ್ಟಿವ್ ಏನು ಸಿಸ್ಟಮ್ ಇರುತ್ತೆ ಅಲ್ಲಿ ಅಂಟ್ಕೊಂಡಿರುತ್ತೆ. ನಾವು ಕುಂಬಳಕಾಯಿ ಜ್ಯೂಸ್ ಅಥವಾ ಸೌತೆಕಾಯಿ ಜ್ಯೂಸ್ ನ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ, ಸೊ ಗಟ್ಟಲ್ಲಿ ಅಂದ್ರೆ ಡೈಜೆಸ್ಟಿವ್ ಸಿಸ್ಟಮ್ ಅಲ್ಲಿ ಏನ್ ಅಂಟ್ಕೊಂಡಿದೆ, ಏನು ಫುಡ್ ಪಾರ್ಟಿಕಲ್ಸ್ ಎಲ್ಲ ಅಂಟ್ಕೊಂಡಿದೆ ಅದೆಲ್ಲ ಫೋರ್ಸ್ಫುಲಿ ವಾಪಸ್ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂದು ಸೌತೆಕಾಯಿ ಜ್ಯೂಸ್, ಇನ್ನೊಂದು ಕುಂಬಳಕಾಯಿ ಜ್ಯೂಸ್. ಸೊ ಅದರಿಂದ ಬೆಳಿಗ್ಗೆ ಎದ್ದ ತಕ್ಷಣ ಅಟ್ಲೀಸ್ಟ್
ನಿಮಗೆ ರಿಸಲ್ಟ್ ಬೇಕು ಅಂದ್ರೆ ಈ ಎಲ್ಲಾ ಜ್ಯೂಸ್ ನಾನು ಏನ್ ಹೇಳಿದೀನಿ ಇವೆಲ್ಲ ವಾಟರ್ನ ನೀವು ಬೆಳಿಗ್ಗೆ ಕಂಟಿನ್ಯೂಸ್ ಆಗಿ 1 ವೀಕ್ ಟ್ರೈ ಮಾಡಿ, ನಿಮ್ಗೆ ಖಂಡಿತವಾಗ್ಲೂ ರಿಸಲ್ಟ್ ಸಿಗುತ್ತೆ. 1 ಮಂತ್ ಟ್ರೈ ಮಾಡಿ, ನಿಮ್ಗೆ ಆಶ್ಚರ್ಯ ಆಗುತ್ತೆ. ಆ ರೀತಿ ನಿಮ್ಮ ಮೆಂಟಲ್ ಹೆಲ್ತ್ ಆಗಿರ್ಬೋದು, ಫಿಸಿಕಲ್ ಹೆಲ್ತ್ ಆಗಿರ್ಬೋದು, ಎಲ್ಲದೂ ಕೂಡ ನಿಮಗೆ ಚೇಂಜಸ್ ಕಾಣೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಓಕೆ, ಅಂಡ್ ನೋಡಿ ಎಲ್ಲದರಲ್ಲೂ ಕೂಡ ಡಿಫ್ರೆಂಟ್ ಹೆಲ್ತ್ ಬೆನಿಫಿಟ್ಸ್ ಇದೆ. ಯಾವ್ದ್ರಲ್ಲೂ ಕೂಡ ಹೆಲ್ತ್ ಬೆನಿಫಿಟ್ಸ್ ಇಲ್ಲ ಅಂತ ಇಲ್ಲ. ಇವಾಗ ನಿಮಗೆ ಏನೋ ಕಾಯಿಲೆ ಇಲ್ದಲೇ ಇರ್ಬೋದು, ಬಟ್ ಇದೇ ರೀತಿ ನೀವು ಕೊನೆವರೆಗೂ ಲೈಫ್ ಲಾಂಗ್ ಇರ್ತೀವಿ ಅಂತಾನೂ ಅಲ್ಲ. ಸೊ ಇವತ್ತು ಕಾಯಿಲೆ ಇಲ್ಲ ಅಂತಂದ್ರೆ ಇದನ್ನೆಲ್ಲ ಕುಡಿಯೋದ್ರಿಂದ ಏನಾಗುತ್ತೆ ಅಂದ್ರೆ ಕಾಯಿಲೆನ ನಾವು ಸ್ವಲ್ಪ ದಿನದ ಮಟ್ಟಿಗೆ ತಡಿಬಹುದು ಅಷ್ಟೇ. ಇದೆಲ್ಲ ಕುಡಿಯೋದ್ರಿಂದ ಕಾಯಿಲೆ ಬರದೇ ಇಲ್ಲ ಅಂತ ನಾನು ಹೇಳ್ತಿಲ್ಲ, ಸ್ವಲ್ಪ ದಿನದ ಮಟ್ಟಿಗೆ ನಾವು ಮುಂದಾಕ್ಬೋದು. ಅಂದ್ರೆ ಇವಾಗ 40-30 ಇಯರ್ಸ್ಗೆಲ್ಲ ಎಷ್ಟೊಂದು ಜನಕ್ಕೆ ತುಂಬಾ ಡಿಸೀಸಸ್ ಕಾಯಿಲೆಗಳೆಲ್ಲ ಬರ್ತಾ ಇದೆ. ಸೊ ಇದನ್ನೆಲ್ಲ ನಾವು ಕುಡಿಯೋದ್ರಿಂದ ತಿನ್ನೋದ್ರಿಂದ ಅಟ್ಲೀಸ್ಟ್ ಆ ಡಿಸೀಸಸ್ನೆಲ್ಲ ನಾವು ಸ್ವಲ್ಪ ಮುಂದಕ್ಕೆ ಹಾಕ್ಬೋದು. ಒಂದು 50 ಇಯರ್ಸ್ಗೆ 60 ಇಯರ್ಸ್ಗೆ ಬರೋ ತರ ಮಾಡ್ಬೋದು. ಇದನ್ನೆಲ್ಲ ತಿಂದ ಮೇಲೂ ಡಿಸೀಸಸ್ ಬರಲ್ಲ ಅಂತ ನಾನು ಹೇಳ್ತಿಲ್ಲ. ಈ ರೀತಿ ಲೈಫ್ ಸ್ಟೈಲ್ ನ ನಾವು ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಮೆಂಟಲ್ ಪ್ರೆಷರ್ ಆಗಿರ್ಬೋದು. ಈಗ ತುಂಬಾ ಜನಕ್ಕೆ ತಲೆನೋವು ಅಂತಿರ್ತೀರಾ, ಸುಸ್ತು ಅಂತಿರ್ತೀರಾ, ಕಾಲು ನೋವು ಅಂತಿರ್ತೀರಾ, ಆ ಎಲ್ಲಾ ನೋವು ಕೂಡ ಸ್ವಲ್ಪ ಮಟ್ಟಿಗೆ ತಡೆಗಟ್ಬೋದು. ಸೊ ಆಲ್ಮೋಸ್ಟ್ ಈ ಡ್ರಿಂಕ್ಸ್ ಏನಿದೆ ಇದ್ರ ಬಗ್ಗೆ ನಾನು ನಿಮ್ಗೆಲ್ಲ ತಿಳಿಸ್ಕೊಟ್ಟಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ಸೊ ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಮತ್ತೆ ಈ ರೀತಿ ಹೆಚ್ಚು ಇನ್ನ ಇನ್ಫಾರ್ಮೇಶನ್ ಬೇಕು ಅಂದ್ರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ.